ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಬೇಕು ಅಂತ ಹೇಳಿ ಈಗ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ಕೊಡೋದು ಕೂಡ ಮುಂದಾಗ್ತಾರೆ. ಅದ್ರ ಬಗ್ಗೆ ಮಾತುಕತೆ ಜೊತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಮಾತನಾಡ್ತಾ ಹೋಗ್ತೇನೆ. ಸರ್, ಸಾಧಾರಣದ ಒಳಗಡೆ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಕೂಡ ಚರ್ಚೆ ಆಗ್ತದೆ. ಇವತ್ತು ಬೆಳಗ್ಗೆನೂ ಕೂಡ ಕೆಂಗಲ್ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾರೆ ಬಿಜೆಪಿ ಅವರು. ಏನ್ ಹೇಳ್ತೀರಿ ಅಂತ? ಈ ಬಿಜೆಪಿ ಅವರಿಗೆ ಜನಪರ ಕಾರ್ಯಕ್ರಮದ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ಇಲ್ಲ. ಅವ್ರೇನಿದ್ರು ಭಾವನಾತ್ಮಕ ವಿಷಯಗಳ ಬಗ್ಗೆನೆ. ನಾವು ಬದುಕಿನ ಬಗ್ಗೆ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತೇ ಅಲ್ಲ, ಸಿನ್ಸ್ ದೇವರಾಜ ಅರಸು ಟೈಮ್, ಇಂದಿರಾ ಗಾಂಧಿ ಟೈಮ್, ರೋಟಿ ಕಪಡ ಬಕಾಲ ಈ ರೀತಿ 20 ವರ್ಷದ ಕಾರ್ಯಕ್ರಮ, ಉಳುವಳಿಗೆ ಭೂಮಿ ಕೊಡ್ತು, ಇಂಥವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡೆ ಬರ್ತಾ ಇದ್ದೇವೆ. ಇವತ್ತು ಇದನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೀರ, ಮಹಿಳೆಯರ ಸಬಲೀಕರಣ ಅಂತೀರ, ಎಲ್ಲ ನೀವೇ ಮಾತಾಡ್ತೀರ. ಕಾರ್ಯಕ್ರಮ ಮಾಡಿದಾಗ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಾ. ಬಟ್ ಇಂದಿನ ಸಭೆಗಳು, ಇಂದಿನ ಕಮಿಟಿಗಳಲ್ಲೂ ಕೂಡ ಸಿಟಿಂಗ್ ಫೀಸು ಇವೆಲ್ಲ ಇದ್ದಿದ್ದೇನೆ. ಇವತ್ತು ಸ್ವಲ್ಪ ಇದನ್ನ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಒಂದು ಫಾರ್ಮೇಟ್ ಮಾಡಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಈ ರೀತಿ ಕಮಿಟಿಗಳು ಮಾಡಿ ಅವರಿಗೆ ಓಡಾಡೋದಕ್ಕೆ ಒಂದು ಸವಲತ್ತು ಕೊಟ್ಟಿದೆ. ಇದೇ ದೊಡ್ಡ ವಿಷಯ ಅಲ್ಲ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ 65 ಕೋಟಿ 50,000 ಕೋಟಿ ಖರ್ಚಾಗೋ ಕಡೆ ಒಂದು 5-6 ಕೋಟಿ ಇದಕ್ಕಾಗಿ ಖರ್ಚು ಮಾಡೋದು ದೊಡ್ಡದಲ್ಲ. ದಿ ಪರ್ಪಸ್ ಆಫ್ ದಿ ಗವರ್ಮೆಂಟ್ ಇಸ್ ಟು ಇಂಪ್ಲಿಮೆಂಟ್ ದಿ ಪ್ರೋಗ್ರಾಮ್ ಪ್ರಾಪರ್ಲಿ, ಲುಕ್ ಆಫ್ಟರ್. ಅದರಲ್ಲೂ DBT-ನಲ್ಲಿ ಇಡೀ ಭಾರತದಲ್ಲಿ ಫಸ್ಟ್ ಟೈಮ್ ಇಂಡಿಯಾ ನಾವು ನೇರವಾಗಿ ತಲುಪಿಸ್ತಾ ಇರೋವಂಥವು. ಈಗ GST-ಗೋಸ್ಕರ ನಿಂತಿದೆ, IT-ಗೋಸ್ಕರ ನಿಂತಿದೆ, ಕರೆಂಟ್ ಅಲ್ಲಿ ಮನೆ ಬದಲಾಯಿಸೋರ್ಗೆಲ್ಲ ನಿಂತಿದೆ, ಬೇರೆ ಬೇರೆ ಫುಡ್ ಕಾರ್ಡ್ಗಳು ಸರಿ ಇಲ್ಲ ಅಂತ ನಿಲ್ತಾ ಇರ್ತದೆ. ಅದನ್ನೆಲ್ಲ ಸರಿಪಡಿಸೋದಕ್ಕೋಸ್ಕರ ಈ ಕಂಪ್ನಿ ಕೆಲಸ ಮಾಡುತ್ತೆ. ಇದು ಇಂಥ ಬಡವರ ಕಾರ್ಯಕ್ರಮ ವಿರೋಧ ಮಾಡೋದೇ ಇವ್ರ ಕೆಲಸ. ಇದು ಖಂಡಿಸ್ತದೆ. ಸರ್, ಈಗ ಸರ್ಕಾರದ ಹಣ, ಖಜಾನೆ ಹಣ ಖಾಲಿ ಆಗ್ತಾ ಇದೆ. ಸರ್, ಖಜಾನೆ ಹಣ ಖಾಲಿ ಆಗ್ತಾ ಇದೆ. ಅವರ ಪಕ್ಷದ ವತಿಯಿಂದ ಬೇಕಾದ್ರೆ ದುಡ್ಡನ್ನ ಕೊಡ್ಲಿ, ಇದನ್ನ ಪೋಲ್ ಮಾಡ್ತಾರೆ ವಿನಾಕಾರಣ ಅಂತ. ಸರ್ಕಾರಿ ಕಾರ್ಯಕ್ರಮ ಆದಾಗ ಆ ಕಾರ್ಯಕ್ರಮಕ್ಕೆ ಸರ್ಕಾರದ ಹಣ ಖರ್ಚು ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಇವ್ರು ಹೇಳಿದ ರೀತಿಯಲ್ಲಿ ಸರ್ಕಾರ ನಡೆಸಕ್ಕಾಗೋದಿಲ್ಲ. ಇದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಹಣ ಖರ್ಚು ಮಾಡ್ತಾ ಇದೆ. ಇವರ ರೀತಿಯಲ್ಲಿ ಹೇಳಕ್ಕಾಗಲ್ಲ. ಅದು ಅವ್ರು ಸರಿಯಾಗಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಮಾತಾಡಲಿ. ಈಗ ರಾಜ್ಯಪಾಲರು ಭೇಟಿ ಮಾಡಕ್ ಹೋಗಿದ್ದಾರೆ ಸರ್, ದೂರು ಕೊಡಕ್ ಹೋಗಿದ್ದಾರೆ. ಇದ್ರ ಉದ್ದೇಶ ಏನು, ಏನ್ ಹೇಳ್ತೀನಿ? ಕೊಡ್ಲಿ, ಕಾರ್ಯಕ್ರಮ ಬೇಡ ಅನ್ನೋದಾದ್ರೆ ಜನನ ತೀರ್ಮಾನ ಮಾಡಿ. ಹಂಗಿದ್ರೆ ಬಿಜೆಪಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಡಿ, ನೀವು ಯಾರು ತಗೋಬೇಡಿ ಅಂತ ಹೇಳಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಎಲ್ರಿಗೂ ಬೆನಿಫಿಟ್ ಕೊಡ್ತೀವಿ. ಹಾಗಾದ್ರೆ ನಾವು ಬಂದ್ಮೇಲೆ ನಿಲ್ಲಿಸ್ತೀವಿ ಅಂತ ಕಾಲ್ ಕೊಡ್ಲಿ ಇವರು? ಆ ತಾಕತ್ತಿಲ್ಲ ಇವ್ರಿಗೆ. ಬರೀ ಕುಡಿಯೋ ನೀರೆಲ್ಲ ಅಲ್ಲಾಡಿಸ್ತಾರೆ ಅಷ್ಟೇ. ಈಗ ಮುಂದುವರಿಸ್ತೀರಾ ಹಾಗಿದ್ರೆ? ಖಂಡಿತ ಮುಂದುವರಿಸ್ತೀವಿ, ಖಂಡಿತ. ಕೂಡ ಸಮಿತಿ ಅಧ್ಯಕ್ಷ ಎಚ್ ಎಂ ರೇವಣ್ಣ ಅವರ ಸ್ಪಷ್ಟವಾದ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.